ಫುಟ್ಪಾತ್ ವಿರುದ್ಧ ಜಿಬಿಎ ಸಮರ ಸಾರಿದ್ದು ಕಳೆದ 4 ದಿನಗಳಿಂದ ಒತ್ತುವರಿ ತೆರವು ಮಾಡ್ತಾ ಇದೆ. ಆದರೆ ಏಕಾಏಕಿ ತೆರವಿನಿಂದ ವ್ಯಾಪಾರಿಗಳ ಬದುಕು ಬೀದಿಗೆ ಬಂದಿದೆ. ಸರ್ಕಾರಿ ಕಟ್ಟಡಗಳು ಮಾತ್ರ ಇರಬಹುದು, ನಾವಿರಬಾರ್ದಾ ಅಂತ ಕಿಡಿಕಾರಿದ್ದಾರೆ. ಈ ಕೃಷ್ಣ ಬೈರೇಗೌಡ ಸರ್ ರೀಲ್ಸ್ ಮಾಡಾಕ್ತಾರಲ್ಲ ಫಾಲೋವರ್ಸ್ಗೋಸ್ಕರ ಬದುಕಿದ್ರು ಫುಟ್ಪಾತ್ ನಲ್ಲೇ, ಸತ್ರು ಫುಟ್ಪಾತ್ ನಲ್ಲೇ. ಇದಿಲ್ದ ಮೇಲೆ ಜೀವನ ಏನು ಕೇಳೋಣ? ಸರ್ಕಾರಕ್ಕೊಂದು ಕಾನೂನು, ನಮ್ಗೊಂದು ಕಾನೂನ. ಟ್ರಾನ್ಸ್ಫಾರ್ಮ್ ಪಾರ್ಕ್ ಒಳಗೆ ಹಾಕಿದಾರಲ್ಲ ಅದು ಸರಿನಾ ಸರ್? ಅದು ಕಾನೂನು ಇದೆಯಾ? ನಮ್ಮಂತವ್ರ ಕಾನೂನು ಇಲ್ವಾ? ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದು ಹೇಗೆ? ಅಡ್ಮಿಷನ್ ಮಾಡಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಮಗುನ ಸ್ಕೂಲಿಂದ ಈಚೆ ಬಿಟ್ಟಿದ್ದಾರೆ. ಬ್ಯಾಂಕ್ ಲೋನ್ ತೀರ್ಸೋದು ಹೇಗೆ? ನೇಣು ಹಾಕೊಳ್ಳೋದೊಂದೇ ದಾರಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಬೀದಿ ಬದಿ ವ್ಯಾಪಾರಿಗಳು. ಫುಟ್ಪಾತ್ ಒತ್ತುವರಿ ತೆರವಿಗೆ ಬೀದಿ ವ್ಯಾಪಾರಿಗಳ ಆಕ್ರೋಶ. ಮಕ್ಕಳನ್ನ ಸಾಕ್ಬೇಕು, ಪರ್ಯಾಯ ಜಾಗ ಕೊಡಿ ಅಂತ ಗೋಳಾಟ. ಬೀದಿ ಬದಿ ವ್ಯಾಪಾರಿಗಳು ಗುಂಪುಗೂಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಆರ್ಆರ್ ನಗರದ 4ನೇ ಮತ್ತು 5ನೇ ಹಂತದಲ್ಲಿ. ಫುಟ್ಪಾತ್ ಒತ್ತುವರಿ ವಿರುದ್ಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಮರ ಸಾರಿದ್ದಾರೆ. 4 ದಿನಗಳಿಂದ ನಡೆದ ಫುಟ್ಪಾತ್ ಆಪರೇಷನ್ನಿಂದ ಹಲವು ವ್ಯಾಪಾರಿಗಳ ಬದುಕೆ ಬೀದಿಗೆ ಬಂದಿದೆ. ಆರ್ಆರ್ ನಗರದಲ್ಲಿ ಹಲವು ವರ್ಷಗಳಿಂದ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊಂಡಿದ್ರು. ಆದ್ರೀಗ ತೆರವು ಕಾರ್ಯಾಚರಣೆ ಮಾಡಿದ್ರಿಂದ ದಿಕ್ಕೆ ತೋಚದಂತಾಗಿದೆ ಅಂತ ಕಿಡಿಕಾರಿದ್ರು. ಸರ್ಕಾರನೇ ಒತ್ತುವರಿ ಮಾಡ್ಕೊಂಡಿದ್ರೆ ಅದಕ್ಕೆ ಏನು ಮಾಡೋದು ಅಂತಕ್ಕಂಥದ್ದು. ಸೊ ಈಗ ಅಸಮಾಧಾನ ಜಾಸ್ತಿ ಆಗಿದೆ. ನಾನು ಸದ್ಯಕ್ಕೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ 5ನೇ ಅಂತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆಯಲ್ಲಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ, ಇದು ಈ ಒಂದು ರಸ್ತೆಯಲ್ಲೇ ಫುಟ್ಪಾತಲ್ಲೇ BBMP ಸಹಾಯ ಕೇಂದ್ರ ವಾರ್ಡ್ ನಂಬರ್ 160 ನಿರ್ಮಾಣ ಆಗಿದ್ದನ್ನು ಗಮನಿಸ್ತಾ ಅಂದರೆ ಜಿಬಿಎನೇ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಟ್ಟಿದ್ರೆ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ಒತ್ತುವರಿ ಆಗಲ್ವಾ? ಅದ್ರ ಪಕ್ಕದಲ್ಲಿ ಕೂಡ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಕ್ಲಿನಿಕ್ ಕೂಡ ಅಲ್ಲೇ ಇದೆ. ಸೊ ನಮ್ಮ ಕ್ಲಿನಿಕ್ ಕೂಡ ಫುಟ್ಪಾತ್ ಮೇಲೇ ಕಟ್ಟಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಜನ ಓಡಾಡಕ್ಕೆ ಇಲ್ಲಿ ಫುಟ್ಪಾತ್ ಇಲ್ಲ. ಈಗಾಗಲೇ ರಸ್ತೆಯ ಒಂದು ಬದಿ ಒತ್ತುವರಿ ತೆರವು ಮಾಡಿದ್ದಾರೆ. ಪರ್ಯಾಯ ಜಾಗ ಕೊಡಿ, ನಮಗೆ ಜೀವನ ಮಾಡೋಕೆ ಏನ್ ಮಾಡೋದು ಅಂತ ವ್ಯಾಪಾರಿಗಳು ಅಳಲು ತೋಡ್ಕೊಂಡ್ರು. ಮಗುನ ಸ್ಕೂಲಿಂದ ಈಚೆ ಬಿಟ್ಟಿದ್ದಾರೆ. ಇವಾಗ ಬಾಡಿಗೆ ಕಟ್ಟಿಲ್ಲ ಅಂತ ಜಗಳ ಮಾಡ್ತಾರೆ ಓನರ್ಗಳು. ನಾವು ಬ್ಯಾಂಕಲ್ಲಿ ಲೋನ್ಗಳು ತೊಗೊಂಡಿದ್ದೀವಿ, ಆ ಲೋನ್ನೇ ಕಟ್ಟೋಣ, ಮಕ್ಕಳನ್ನೇ ನೋಡೋಣ, ಮಕ್ಳಿಗೆ ಅಡ್ಮಿಷನ್ನೇ ಮಾಡೋಣ. ಏನು ಮಾಡೋದು ಸರ್? ನಮ್ಮನ್ನಾಗಿ ಈ ಥರ 20 ದಿವಸದಿಂದ ನಾವು ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬಂದು ಎಲ್ಲರನ್ನೂ ಓಡಿಸ್ತಾ ಇದ್ದಾರೆ. ಫುಟ್ಪಾತ್ ಮೇಲಿರುವ ನೀರಿನ ಘಟಕ ಸಹಾಯ ಕೇಂದ್ರ ತೆರವಿಗೆ ಪಟ್ಟು. ಕಾರ್ಯಾಚರಣೆಯ ರೀತಿಯನ್ನೇ ಪ್ರಶ್ನಿಸಿರುವ ವ್ಯಾಪಾರಿಗಳು ಕಾರ್ಯಪ್ಪ ರಸ್ತೆಯ ಫುಟ್ಪಾತ್ಗಳ ಮೇಲೆಯೇ ಸರ್ಕಾರದ ಸಹಾಯ ಕೇಂದ್ರ, ಕುಡಿಯುವ ನೀರಿನ ಘಟಕ ಹಾಗೂ ನಾಗರಿಕರ ಕಟ್ಟೆಗಳಿವೆ. ಅವುಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ನಮ್ಮನ್ನೇಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಗುಡುಗಿದ್ರು. ಎಲ್ರಿಗೂ ಒಂದೇ ರೀತಿಯ ನಿಯಮ ಜಾರಿ ಆಗಬೇಕು ಅಂತ ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಕಳೆದ 4 ದಿನಗಳಲ್ಲಿ 265.9 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ತೆರವಾಗಿದೆ. ನಿನ್ನೆ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ 63.2 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಲಾಗಿದೆ. ಜಿಬಿಎ ಸುಮಾರು 2,000 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ತೆರವು ಗುರಿ ಹೊಂದಿದೆ. ಜುಲೈ 10ರವರೆಗೂ ಕಾರ್ಯಾಚರಣೆ ಮುಂದುವರಿಯಲಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.